ಕ್ರಿಸ್ಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯೊಳಗೆ ಬಂದ ಅಚ್ಚುಗೆ ಒಂದು ಕ್ಷಣ ಹಳೆಯ ನೆನಪುಗಳೆಲ್ಲ ಒಮ್ಮೆಲೆ ಬಂದು ಸುತ್ತಿಕೊಂಡವು. ಮನಸ್ಸನ್ನು ಭಾರವಾಗಿ ಸಾತ್ವಿಕ್ ನೆನಪುಗಳು ಕಣ್ಣ ಮುಂದೆ ಸುಳಿದು ಕಣ್ಣಂಚು ಅನಿಗೂಡಿತು. ಒಡನೆ ತಲೆ ಒದರಿ ಸಾವರಿಸಿಕೊಂಡವಳು ಅಚ್ಚು. ಅವನ ನೆನಪುಗಳನ್ನು ನನ್ನ ಹೃದಯದಿಂದ ಕಿತ್ತೊಗೆದು ಹಳೆಯದೆಲ್ಲ ಮರೆತು ಮತ್ತೆ ಹೊಸದಾಗಿ ನನ್ನ ಜೀವನ ಶುರು ಮಾಡಬೇಕು ಅಂತಾನೆ ಅಲ್ವಾ ನಾನು ಮತ್ತೆ ಕೆಲಸಕ್ಕೆ ಜಾಯಿನ್ ಆಗಿದ್ದು. ಇವಾಗ ಮತ್ತೆ ಏನಕ್ಕೆ ಅವನ ನೆನಪು ಮಾಡಿಕೊಂಡು ಇಷ್ಟೊಂದು ವೀಕ್ ಆಗ್ತಾ ಇದ್ದೀನಿ ಎಂದು ಯೋಚಿಸ್ತಿದ್ದ ಹೆಣ್ಣಿನ ಭುಜದ ಮೇಲೆ ಯಾರೋ ಕೈ ಇಟ್ಟಂತೆ ಆಗಿ ಬೆಚ್ಚಿದ ರೀತಿ ಅವರನ್ನು ನೋಡಿದಳು. ಅಚ್ಚು ಕಣ್ಣುಗಳು ಖುಷಿಯಿಂದ ಮಿನುಗಿದವು. ಲೋಹಿತ್ ಬ್ರೋ ಎಂದು ಸರ್ಪ್ರೈಸ್ ಆಗಿ, ಹೇಗಿದ್ಯಾ? ತುಂಬ ದಿನಗಳೇ ಆಗಿ ಹೋಯಿತು ನಾನು ನಿನ್ನನ್ನು ನೋಡಿ ಎಂದ ಎಕ್ಸೈಟ್ಮೆಂಟ್ನಲ್ಲಿ ಕೇಳಿದ ಅಚ್ಚುನ ಕಂಡು ಲೋಹಿತ್ನ ಹೃದಯ ಭಾರವಾಯಿತು. ಕಣ್ಣಿನಲ್ಲಿ ನೋವು ತೊನೆದಾಡಿತು. ಅಚ್ಚರಿಯ ಮುದ್ದು ಮುಖ ಕಂಡೊಡನೆ ಅವನ ತಲೆಯಲ್ಲಿ ಸುಳಿದ ನೆನಪುಗಳಿಂದ ಹೊರಬಂದ ಲೋಹಿ, ಹೇಗಿದ್ದೀಯಾ ಅಚ್ಚು? ಎಷ್ಟು ದಿನ ಆಗೋಯ್ತು ನಿನ್ನನ್ನು ನೋಡಿ ಎಂದು ಅವನು ಸಹ ಅದನ್ನೇ ಪ್ರಶ್ನೆ ಮಾಡಿದಾಗ ಮುದ್ದಾಗಿ ನಕ್ಕಳು ಅಚ್ಚು. ಹೇ ಬ್ರೋ, ನಾನು ಇದನ್ನು ನಿನ್ಗಿಂತ ಮುಂಚೆಯೇ ಕೇಳಿದ್ದೆ, ಬಟ್ ನೀನು ನನ್ನ ಪ್ರಶ್ನೆಗೆ ಆನ್ಸರ್ ಮಾಡದೆ ನಾನು ಕೇಳಿದನ್ನೇ ಕೇಳ್ತೀಯಾ ಎಂದು ಹುಬ್ಬೇರಿಸಿ ಕೇಳಿದ ಹುಡುಗಿಯನ್ನು ಕಂಡು ಲೋಹಿ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಆವರಿಸಿಕೊಂಡಿತು. ಸಾತ್ವಿಕ್ ಮತ್ತು ಅಚ್ಚು ಪ್ರೀತಿಗೆ ಸಾಕ್ಷಿಯಾಗಿದ್ದವನು ಅಲ್ಲವೇ ಅವನು? ಹಾಗಾಗಿ ಇಂದು ಆಫೀಸ್ನಲ್ಲಿ ಅವಳನ್ನು ಕಂಡಾಗ ತಿರುವು ಪಡೆದ ಅವಳ ಬದುಕು ಕಣ್ಣ ಮುಂದೆ ಸುಳಿದು ಬೇಸರವಾದರೂ ಅಚ್ಚು ತುಸು ಸುಧಾರಿಸಿರುವುದನ್ನು ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಲೋಹಿ. ಐ ಆಮ್ ಫೈನ್ ಅಚ್ಚು, ನೀನು ಹೇಗಿದ್ಯಾ ಎಂದು ಮತ್ತೆ ಅದನ್ನೇ ಪ್ರಶ್ನೆ ಮಾಡುತ್ತಾ ಲಿಫ್ಟ್ ಬಳಿ ಹೆಜ್ಜೆ ಹಾಕಿದನು. ಲಿಫ್ಟ್ ಹೇರಿದ ಲೋಹಿ ಮತ್ತು ಅಚ್ಚು ತಾವು ಲಿಫ್ಟ್ನಿಂದ ಎಕ್ಸಿಟ್ ಆಗುವವರೆಗೂ ಇಷ್ಟು ದಿನ ಮಾತನಾಡದೆ ಉಳಿದಿದ್ದ ವಿಷಯಗಳನ್ನೆಲ್ಲ ಮಾತನಾಡಿ ಮುಗಿಸಿದರು. ಅಚ್ಚು ಅವನ ಜೊತೆ ಲಿಫ್ಟ್ನಿಂದ ಹೊರಬಂದವಳು. ಬ್ರೋ, ನಾನು ಯಾಕೆ ಇಲ್ಲಿದ್ದೀವಿ? ನಾನು ಎಕ್ಸಿಟ್ ಆಗಬೇಕಾಗಿತ್ತು 18ನೇ ಫ್ಲೋರ್ನಲ್ಲಿ ಅಲ್ವಾ ಎಂದು ತನ್ನ ಸುತ್ತಲೂ ನೋಡುತ್ತಾ ಗೊಂದಲದಲ್ಲಿ ಕೇಳಿದ ಅಚ್ಚುಗೆ ಹೇಗೆ ತಾನೇ ತಿಳಿಯಬೇಕು ಅವಳು ಆಫೀಸ್ಗೆ ಬರದಿದ್ದಾಗ ಅಲ್ಲಿ ನಡೆದಿರುವ ಬೆಳವಣಿಗೆ ಬಗ್ಗೆ. ಗೊಂದಲದಲ್ಲಿ ತನ್ನ ಪಕ್ಕದಲ್ಲಿ ನಿಂತಿದ್ದ ಹುಡುಗಿಯ ಹುಬ್ಬುಗಳು ಗಂಟಾಗಿರುವುದನ್ನು ಗಮನಿಸಿದ ಲೋಹಿ, ಅಚ್ಚು, ನೀನು ಲೀವ್ನಲ್ಲಿದ್ದಾಗ ಸ್ವಲ್ಪ ಬದಲಾವಣೆಯಾಗಿದೆ. ನಮ್ಮ ಡಿಪಾರ್ಟ್ಮೆಂಟ್ ಫ್ಲೋರ್ ನಂಬರ್ 28ಕ್ಕೆ ಶಿಫ್ಟ್ ಮಾಡಿದ್ದಾರೆ ಎಂದಾಗ, ವಾಟ್, ಯಾಕೆ ಸಡನ್ನಾಗಿ ಇಂಥ ಚೇಂಜಸ್ ಎಂದು ಪ್ರಶ್ನೆ ಮಾಡುತ್ತಾ ಲೋಹಿ ಜೊತೆ ಹೆಜ್ಜೆ ಹಾಕಿದಳು ಅಚ್ಚು. ಬಟ್ ಲೋಹಿಗೂ ಅವಳ ಪ್ರಶ್ನೆಗೆ ಸರಿಯಾದ ಉತ್ತರ ತಿಳಿದಿರಲಿಲ್ಲ. ನೋ ಐಡಿಯಾ ಅಚ್ಚು ಎಂದವನು. ಲಹರಿ ಕಾಲು ಸರಿ ಹೋಗಿದೆಯಾ? ಯಾವತ್ತಿನಿಂದ ಅವಳು ಮತ್ತೆ ಕೆಲಸಕ್ಕೆ ಬರ್ತಾಳೆ ಎಂದು ಕೇಳಿದನು. ಅವರ ಟೀಮ್ ಲೀಡರ್ ಲೋಹಿ ಅಚ್ಚು ಪಾಲಿಗೆ ಗಾಡ್ ಗಿಫ್ಟ್ ಬ್ರದರ್ ಇದ್ದಂತೆ. ಮುಂದಿನ ವಾರದಿಂದ ಬರ್ತೀನಿ ಅಂತ ಹೇಳಿದ್ದಾಳೆ ಎಂದು ತಮ್ಮ ಟೀಮ್ನವರಿಗೆ ಹಾಯ್ ಎಂದಳು. ಬಹುದಿನಗಳ ನಂತರ ಬಂದ ಗೆಳತಿಯನ್ನು ಕಂಡು ಅಚ್ಚು ಟೀಮ್ಮೇಟ್ಸ್ಗೂ ಸಹ ಖುಷಿಯಾಗಿತ್ತು. ಎಲ್ಲರೂ ಖುಷಿಯಿಂದ ಅವಳನ್ನು ಗ್ರೀಟ್ ಮಾಡಿದರು. ತನ್ನ ಕುರ್ಚಿಯಲ್ಲಿ ಕುಳಿತು ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿದಳು. ಲೋಹಿಯ ಸಹಾಯ ಪಡೆದು ಸದ್ಯಕ್ಕೆ ಅವರು ಯಾವ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡು ತನಗೆ ವಹಿಸಿದ ಕೆಲಸದ ಕಡೆ ಗಮನ ಕೊಟ್ಟಳು. ಲೋಹಿಗೆ ಬಿಟ್ಟು ಮತ್ಯಾರಿಗೂ ಅಚ್ಚು ಮತ್ತು ಸಾತ್ವಿಕ್ ಲವ್ ಸ್ಟೋರಿಯ ಬಗ್ಗೆ ಗೊತ್ತಿರಲಿಲ್ಲ. ಲೋಹಿ ಟೀಮ್ನಲ್ಲಿ ಅಚ್ಚು ಮತ್ತು ಲಹರಿ ಇಬ್ಬರೇ ಓಲ್ಡ್ ಸ್ಟಾಫ್ಸ್ ಉಳಿದವರು. ಇತ್ತೀಚಿನ ದಿನಗಳಲ್ಲಿ ಟೀಮ್ಗೆ ಜಾಯಿನ್ ಆಗಿದ್ರು. ಅದಲ್ಲದೆ ಸಾತ್ವಿಕ್ ಈ ಕಂಪನಿ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರಿ 1 ವರ್ಷಕ್ಕೂ ಮೇಲಾಗಿತ್ತು. ಹಾಗಾಗಿ ಸಾತ್ವಿಕ್ ಪರಿಚಯ ಅಲ್ಲಿದ್ದವರಿಗೆ ಇರಲಿಲ್ಲ. ಅದು ಸಹ ಒಳ್ಳೆಯ ವಿಚಾರವೇ. ಇಲ್ಲದೆ ಹೋಗಿದ್ರೆ ಬಾಯಿ ಮಾತಿಗಾದರೂ ಅಚ್ಚಿಗೆ ಹಿಂದಿನ ಬದುಕನ್ನು ನೆನಪಿಸಿ ಅವಳ ಮನಸ್ಸಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೋವು ಮಾಡ್ತಿದ್ರೋ ಏನೋ. ಮಧ್ಯಾಹ್ನ ಲಂಚ್ ಬ್ರೇಕಿಗೆ ಇನ್ನೂ ಅರ್ಧ ಗಂಟೆ ಇದ್ದಾಗ ಲೋಹಿ ಇಂಟರ್ಕಾಮ್ ರಿಂಗ್ ಆಯಿತು. ಹಾಂ ಸರ್ ಎಂದ ಲೋಹಿ. ಹತ್ತಲಿಂದ ಅಚ್ಚುನನ್ನು ತನ್ನ ಕ್ಯಾಬಿನ್ಗೆ ಕಳಿಸಿಕೊಡುವಂತೆ ಆರ್ಡ್ರ್ ಮಾಡಿದ. ತನ್ನ ಬಾಸ್ಗೆ ಓಕೆ ಎಂದು ಕರೆ ತುಂಡರಿಸಿದ. ಅಚ್ಚು, ಬಾಸ್ ನಿನ್ನನ್ನು ಕೂಗ್ತಿದ್ದಾರೆ ಎಂದಾಗ ಹುಬ್ಬು ಬೆಸೆದಳು. ಏನಕ್ಕೆ ಬಾಸ್ ಕೂಗಿದ್ದು? ನಾನು ಈಗಾಗಲೇ ನನ್ನ ಲೀವ್ ಬಗ್ಗೆ ಮ್ಯಾನೇಜರ್ ಜೊತೆ ಮಾತನಾಡಿದ್ದೀನಿ ಅಲ್ವಾ ಎಂದು ಗೊಂದಲದಲ್ಲಿ ಕೇಳಿದ ಅಚ್ಚು. ಒಮ್ಮೆಯೂ ತಮ್ಮ ಬಾಸ್ ಯಾರೆಂದು ನೋಡಿರಲಿಲ್ಲ. ಇನ್ನು ಅವರ ನೇರವಾಗಿ ಮೀಟ್ ಮಾಡು ಎಂದರೆ ನರ್ವಸ್ ಆಗೋದು ಸಹಜವಲ್ಲವೇ? ಅಲ್ಲಿ ಅವಳು ಸಾಮಾನ್ಯ ಎಂಪ್ಲಾಯ್. ಟೀಮ್ ಲೀಡರ್ ಹಾಗೂ HR ಜೊತೆ ಮಾತ್ರ ಅವಳ ಕೆಲಸದ ಡಿಸ್ಕಷನ್ ನಡೆಯುತ್ತಿತ್ತು. ಹಾಗಾಗಿ ಒಮ್ಮೆಯೂ ತಾನು ಕೆಲಸ ಮಾಡ್ತಿದ್ದ ಕಂಪನಿಯ ಬಾಸ್ ಮುಖ ನೋಡುವ ಅವಕಾಶ ಅವಳಿಗೆ ಸಿಕ್ಕಿರಲಿಲ್ಲ. ಆಫೀಸ್ ಬಂದೊಡನೆ ಕೆಲಸ, ಫ್ರೆಂಡ್ಸ್
ಹರಟೆ ಎಂದೇ ಅವಳ ದಿನ ಮುಗಿದು ಹೋಗ್ತಿತ್ತು. ಒಮ್ಮೆ ಟೈಮ್ ನೋಡಿದ ಲೋಹಿ, ಅಚ್ಚು ಸರ್ ಲಂಚ್ ಬ್ರೇಕ್ ತಗೊಳ್ಳೋದಕ್ಕೆ ಮುಂಚೆಯೇ ಹೋಗು, ತುಂಬ ವೇಟ್ ಮಾಡಿಸೋದು ಸರಿ ಇರೋದಿಲ್ಲ ಎಂದು ತನ್ನನೆಯ ದನಿಯಲ್ಲಿ ಎಚ್ಚರಿಸಿದ. ಅವನಿಗೆ ಸರಿ ಎಂದು ತಲೆಯಾಡಿಸಿ ತನ್ನ ಬಾಸ್ ಕ್ಯಾಬಿನ್ಗೆ ಬಂದ ಅಚ್ಚುಗೆ ದೊಡ್ಡ ಮಟ್ಟದಲ್ಲಿ ಲೀವ್ ಹಾಕಿದ್ದಕ್ಕೆ ತನಗೆ ವಾರ್ನ್ ಮಾಡಲು ಕರೆಸಿಕೊಂಡಿದ್ದಾರೆ ಎಂದು ಯೋಚಿಸುತ್ತಾ CEO ಆಫ್ ಸಿ ಪ್ರೈವೇಟ್ ಲಿಮಿಟೆಡ್ ಎಂದು ನೇಮ್ ಪ್ಲೇಟ್ ಇದ್ದ ಡೋರನ್ನು ಭಯದಲ್ಲಿ ನಾಕ್ ಮಾಡಿದಳು. ಕಮಿನ್ ಎಂದಾಗ ಹೊಳ ಹೋಗಲೋ ಬೇಡವೋ ಎಂದು ಹೆಜ್ಜೆ ಇಡುತ್ತಾ ಬಂದವಳು ಎಕ್ಸ್ಕ್ಯೂಸ್ ಮಿ ಸರ್ ಎಂದಳು. ಗಾಜಿನ ವಿಂಡೋ ಬಳಿ ನಿಂತು ಯಾರೊಂದಿಗೋ ಮಾತನಾಡುತ್ತಿದ್ದ ವ್ಯಕ್ತಿ ಕಾಲ್ ಕಟ್ ಮಾಡಿ ಹಿಂದೆ ತಿರುಗಿದಾಗ ಅಚ್ಚು ಕಣ್ಣುಗಳು ಅಚ್ಚರಿಯಿಂದ ಉರಗಲವಾದವು. ತನ್ನ ಮುಂದಿದ್ದ ವ್ಯಕ್ತಿಯನ್ನು ಕಂಡು ತಾನು ನೋಡುತ್ತಿರುವುದು ನಿಜವೋ ಅಥವಾ ಭ್ರಮೆಯೋ ಎಂದು ಕಣ್ಣು ಉಜ್ಜಿಕೊಂಡು ಪಿಳಿಪಿಳಿ ಕಣ್ಣು ಬಿಡುತ್ತಾ ನೋಡುತ್ತಿದ್ದಳು. ತನ್ನ ಕೈಗಿಂಡಿ ನೋವಿಗೆ ಮುಖ ಕಿವುಚಿದ ಅಚ್ಚುನ ಕಂಡು ಬಾಸ್ ಮೊಗದಲ್ಲಿ ನಸುನಗು ಮೂಡಿತು. ಫ್ಲ್ಯಾಶ್ಬ್ಯಾಕ್. ಟ್ರೈನಿಂಗ್ಗೆ ಬಂದಿದ್ದ ಎಲ್ಲರ ಗಮನ ತಮ್ಮ ಕಡೆ ತಿರುಗಿದ್ದು ಕಂಡು ಲಾರಿ ಭಯದಲ್ಲಿ ಒಗುಳು ನುಂಗಿದಳು. ಸತ್ಯ ಇವತ್ತು ಇವಳು ಮಾಡಿದ ಕೆಲಸಕ್ಕೆ ಕರ್ಮ. ಇವಳು ಮಾಡೋದು ಒಂದೊಂದು ಎಡವಟ್ಟಲ್ಲ. ಇವರೆಲ್ಲ ನಮ್ಮ ಕಡೆನೇ ನೋಡ್ತಿದ್ದಾರೆ ಅಂದರೆ ಅವಳು ಮಾತನಾಡಿದ್ದು ಆ HR ಗೂ ಸಹ ಕೇಳಿಸಿರುತ್ತೆ ಎಂದು ಸಣ್ಣ ದನಿಯಲ್ಲಿ ಗೊಣಗಿದಳು. ಅಚ್ಚು ಸ್ವಲ್ಪ ಬಾಯಿ ಮುಚ್ಚೆ, ನೀನು ಮಾಡಿದ್ದು ನೋಡಿದರೆ ಈಗಲೇ ನಮಗೆ ಇಲ್ಲಿಂದ ಗೇಟ್ ಪಾಸ್ ಕೊಡ್ತಾರೆ ಅನಿಸ್ತಾ ಇದೆ ಎಂದು ಪಿಸು ದನಿಯಲ್ಲಿ ಲಾರಿ ಪೆಚ್ಚು ಪೆಚ್ಚಾಗಿ ಸ್ಮೈಲ್ ಮಾಡುತ್ತಾ ಹೇಳಿದಳು. ತನ್ನ ಗೆಳತಿಯ ಕಡೆ ಗಮನ ಕೊಡದ ಅಚ್ಚು ತನ್ನನ್ನು ಸುಡುವಂತೆ ನೋಡುತ್ತಿದ್ದ HR ಅನ್ನು ಕಂಡು ಮೂತಿ ಸೊಟ್ಟ ಮಾಡಿ ಮುಖ ತಿರುಗಿಸಿ ಕುಳಿತಳು. ಈಗ ತಮಗೆ ಟ್ರೈನ್ ಮಾಡಲು ಬಂದಿರುವ ವ್ಯಕ್ತಿ ತಮ್ಮ ಪಕ್ಕದ ಮನೆಯವನು ಎಂದು ತಿಳಿದವಳಿಗೆ ಆಶ್ಚರ್ಯವಾಯಿತು. ಮೀನಾಕ್ಷಿ ಮತ್ತು ನರೇಂದ್ರ ಅವರ ಒಬ್ಬನೇ ಕೋಪಿಷ್ಟ ಮಗ ಸಾತ್ವಿಕ್ ಮಹಾಶಯರು ತಮ್ಮ HR ಎಂದು ತಿಳಿದರೂ ಅವಳಿಗೆ ಅಂಥ ಭಯವೇನೂ ಆಗಲಿಲ್ಲ. ಅಚ್ಚು ಎಲ್ಲರ ಮುಂದೆ ತನಗೆ ಮರ್ಯಾದೆ ಕೊಡದೆ ಏಕವಚನದಲ್ಲಿ ಮಾತನಾಡಿದ್ದು ಕಂಡು ಸಾತ್ವಿಕ್ ಸಿಟ್ಟಿನಲ್ಲಿ ಕಣ್ಣು ಕೆಂಪು ಮಾಡಿದ. ಮುಷ್ಟಿ ಬಿಗಿ ಮಾಡಿ ತನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡುತ್ತಾ, ಇವತ್ತಿನಿಂದ ಇದೆ ಕಣೆ ನೀನು ಯಾರ ಕೈಗೆ ಸಿಕ್ಕಿ ಬಿದ್ದಿರುವುದು ಅಂತ ಅರ್ಥ ಮಾಡಿಸ್ತೀನಿ ಅಚ್ಚರಿ ಎಂದು ತನ್ನೊಳಗೆ ಹಲುಬಿದ. ಅಚ್ಚು ತನಗೆ ಮಿನಿಮಮ್ ರೆಸ್ಪೆಕ್ಟ್ ಸಹ ಕೊಡದೆ ಹೋದರೂ ಅವನು ಏನು ಮಾತನಾಡದೆ ಗುಡ್ ಮಾರ್ನಿಂಗ್ ಗಾಯ್ಸ್ ಎಂದು ತನ್ನ ಪರಿಚಯ ಮಾಡಿಕೊಂಡು ಅವರ ಟ್ರೈನಿಂಗ್ ಶುರು ಮಾಡಿದ. 1 ವಾರದ ಟ್ರೈನಿಂಗ್ ಅದಾಗಿತ್ತು. ಅಚ್ಚು ಒಬ್ಬಳ ಜೊತೆ ತುಸು ಹೆಚ್ಚು ಆ್ಯಟಿಟ್ಯೂಡ್ ತೋರುತ್ತಾ ಅವಳನ್ನು ಇಗ್ನೋರ್ ಮಾಡಿದ್ದ ಸಾತ್ವಿಕ್ ಆ ವಾರದಲ್ಲಿ ಅವಳಿಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಹಿಂಸೆ ನೀಡಿದ್ದ. ಟ್ರೈನಿಂಗ್ ಮುಗಿದ ನಂತರ ಎಲ್ಲರನ್ನೂ ಅವರವರ ಟೀಮ್ ಲೀಡರ್ಗೆ ಪರಿಚಯ ಮಾಡಿಕೊಟ್ಟ ಸಾತ್ವಿಕ್ ಅಚ್ಚು ಮತ್ತು ಲಹರಿಯನ್ನು ಮಾತ್ರ ತನ್ನ ಗೆಳೆಯ ಲೋಹಿ ಟೀಮ್ನಲ್ಲಿ ವರ್ಕ್ ಮಾಡುವಂತೆ ಮಾಡಿದ್ದ. ತನ್ನ ಆಟ ಸುಲಭವಾಗುವುದೆಂದು ಅವನಾಗೆ ಮಾಡಿದ್ದನು. ಅಚ್ಚರಿ ವಟವಟ ಎಂದು ಮಾತನಾಡುವುದು ಕಂಡರೆ ಲೋಹಿಗೆ ಇರಿಟೇಟ್ ಆಗುವುದು ಎನ್ನುವ ಇರಾದೆ ಅವನದು. ಮೊದಲ ಬಾರಿ ತನ್ನ ಕುರ್ಚಿಯಲ್ಲಿ ಕುಳಿತು ಕಂಪನಿ ಲ್ಯಾಪ್ಟಾಪ್ ಓಪನ್ ಮಾಡಿದ ಅಚ್ಚುಗೆ ತುಸು ಎಕ್ಸೈಟ್ಮೆಂಟ್ ಹೆಚ್ಚೇ ಇತ್ತು. ಬಾಸ್ ಕ್ಯಾಬಿನಿಂದ ಒಂದಿಷ್ಟು ಫೈಲ್ಗಳನ್ನು ಹೊತ್ತು ತಂದ ಸಾತ್ವಿಕ್, ಮಿಸ್ ಅಚ್ಚರಿ, ಇದರಲ್ಲಿರುವ ಇನ್ವಾಯ್ಸ್ ಎಂಟ್ರಿ ಇವತ್ತೇ ಮಾಡಿ ಮುಗಿಸಬೇಕು ಎಂದು ಗಂಭೀರವಾದ ದನಿಯಲ್ಲಿ ನುಡಿದ. ತನ್ನ ಗೆಳೆಯನ ಕಡೆ ಅಚ್ಚರಿಯಿಂದ ನೋಡಿದ ಲೋಹಿ, ಸಾತ್ವಿಕ್ ಒಂದೇ ದಿನಕ್ಕೆ ಎನ್ನುತ್ತಿದ್ದಂತೆ ಅವನ ಮಾತು ತಡೆಯುವಂತೆ ಸಾತ್ವಿಕ್, ಲಾರಿ ನೀವು ಸಹ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಿ ಎಂದು 1-2 ಫೈಲ್ ಇಟ್ಟನು. ನಂತರ ಗೆಳೆಯನ ಬಳಿ ಬಂದು, ಅವಳಿಗೆ ಸ್ವಲ್ಪ ಜಾಸ್ತಿ ಆ್ಯಟಿಟ್ಯೂಡ್ ಇದೆ, ಅದು ಕಡಿಮೆ ಆಗುವವರೆಗೂ ನಾನು ಅವಳ ಜೊತೆ ಇದೇ ರೀತಿ ಬಿಹೇವ್ ಮಾಡೋದು. ಸೊ ತಾವೊಂದಿಷ್ಟು ದಿನ ಕಣ್ಣು ಕಿವಿ ಕಾಣಿಸದ ರೀತಿ ತೆಪ್ಪಗಿದ್ರೆ ಒಳ್ಳೆಯದು ಎಂದು ಎಚ್ಚರಿಸಿ ತನ್ನ ಕ್ಯಾಬಿನ್ಗೆ ಹೊಕ್ಕನು. ಅಚ್ಚು ತನ್ನ ಟೇಬಲ್ ಮೇಲಿದ್ದ ರಾಶಿ ಫೈಲ್ಗಳನ್ನು ಕಂಡು ಮುಖ ಇಳಿಸಿ, ಲೋಹಿ ಬ್ರೋ ಇವತ್ತೇ ಕಂಪ್ಲೇಂಟ್ ಮಾಡಬೇಕಾ ಎಂದು ನಿರಾಸ ದನಿಯಲ್ಲಿ ಕೇಳಿದಾಗ HR ಹೇಳಿ ಹೋಗಿದ್ದಾರೆ ಅಂದರೆ ಇವತ್ತೇ ಮುಗಿಸಲೇಬೇಕು ಅಚ್ಚರಿ ಎಂದನು ಲೋಹಿ. ಮನದಲ್ಲೇ ಸಾತ್ವಿಕ್ಗೆ ಸಹಸ್ನಾಮ ಮಾಡುತ್ತಾ ತನ್ನ ಕೆಲಸ ಶುರು ಮಾಡಿದ್ಲು ಅಚ್ಚು. ಮೊದಲ ದಿನವೇ ತನ್ನ ಮೇಲೆ ರಿವೆಂಜ್ ತೀರಿಸಿಕೊಂಡ ಸಾತ್ವಿಕ್ ಮೇಲೆ ಅವಳಿಗೆ ಸಿಟ್ಟಿತ್ತು. ಅಂದಿನ ಕೆಲಸ ಮುಗಿಸಿ ಮನೆಗೆ ಬಂದ ಅಚ್ಚುಗೆ ಆ ಸಾತ್ವಿಕ್ ಮೇಲೆ ಯಾವ ರೀತಿ ರಿವೆಂಜ್ ತೀರಿಸಿಕೊಳ್ಳೋದು ಎನ್ನುವುದೇ ದೊಡ್ಡ ಯೋಚನೆಯಾಗಿತ್ತು. ಮರುದಿನ ರಾತ್ರಿ ತನ್ನ ಅಣ್ಣನ ಜೊತೆ ಹರಟುತ್ತಿದ್ದಳು ಅಚ್ಚು. ಆಗ ಮೀನಾಕ್ಷಿಯವರು ತಮ್ಮನೆಗೆ ಬಂದಿದ್ದನ್ನು ಗಮನಿಸಿದಳು. ಸಂಪೂರ್ಣ, ನನ್ನ ಮಗ ಬಂದಿದ್ದಾನೆ, ಅವನು ಬರೋದು ಗೊತ್ತಿಲ್ಲದೆ ನಾನು ಹಾಗಲಕಾಯಿ ಗೊಜ್ಜು ಮಾಡಿ ಬಿಟ್ಟಿದ್ದೀನಿ, ಅವನಿಗೆ ಅದು ಇಷ್ಟವಿಲ್ಲ, ತುಂಬ ಹಸಿವು ಅಂತ ಹೇಳ್ತಾ ಇದ್ದಾನೆ ಎಂದಾಗ ಅಚ್ಚು,
ಆಂಟಿ ಅಷ್ಟೇನಾ? ನಮ್ಮನೇಲಿ ಅಮ್ಮ ಮೊಳಕೆ ಕಾಳಿನ ಸಾಂಬಾರು ಮಾಡಿದ್ದಾರೆ. ನಾನು ಹೋಗಿ ಕೊಟ್ಟು ಬರ್ತೀನಿ, ನೀವು ಅಮ್ಮನ ಜೊತೆಗೆ ಮಾತನಾಡ್ತೀರಿ ಎಂದು ಅವಳ ಮಾತಿಗೂ ಕಾಯದೆ ಎದ್ದು ಅಡುಗೆ ಮನೆಗೆ ನಡೆದಳು. ತನ್ನ ಸೋಂಬೇರಿ ಮಗಳು ತಾವು ಹೇಳದಿದ್ದರೂ ಸಾತ್ವಿಕ್ಗೆ ಊಟ ಕೊಟ್ಟು ಬರಲು ಹೋಗಿದ್ದನ್ನು ಕಂಡು ಅವಳ ಅಮ್ಮನಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಸಾಮಾನ್ಯವಾಗಿ ಅಣ್ಣನಿಗೆ ಊಟ ಬಡಿಸು ಅಂದರೂ ಅವನೇ ಬಡಿಸ್ಕೊಂಡು ತಿಂತಾನೆ ಎಂದು ಸೋಂಬೇರಿಯಂತೆ ಕುಳಿತಿರುತ್ತಿದ್ದಳು ಇವಳು. ವಾಸ್ತವ. ಹೆಸರಿಗೆ ತಕ್ಕಂತೆ ಅಚ್ಚು ಕಣ್ಣುಗಳು ಅಚ್ಚರಿಂದ ಉರುಗಲವಾದವು. ತನ್ನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ತನ್ನನ್ನು ಕಂಡು ತನ್ನವಳ ರಿಯಾಕ್ಷನ್ ಇದೇ ರೀತಿ ಇರುವುದೆಂದು ಮೊದಲೇ ಅಂದಾಜಿಸಿದ ರಾಮ್, ಮುದ್ದು ಏನಾಯಿತು ಎಂದು ಬೆರಗು ಕಣ್ಣಿನಿಂದ ತನ್ನನ್ನೇ ನೋಡುತ್ತಾ ಕುಳಿತ ಅಚ್ಚು ಮುಖದ ಮುಂದೆ ಕೈಯಾಡಿಸಿದ. ಇನ್ನೂ ನಂಬದವಳಂತೆ, ರಾಮ್ ನೀವು ನಿಜವಾಗ್ಲೂ ನನ್ನ ಮುಂದೆ ಇದ್ದೀರಾ ಎಂದು ಗೊಂದಲದಲ್ಲಿ ಪ್ರಶ್ನೆ ಮಾಡಿದ ಮಡದಿಯನ್ನು ಕಂಡು ತನ್ನೊಳಗೆ ನಕ್ಕ ರಾಮ್. ಬಾಗಿ ಅವಳ ಕೆನ್ನೆಗೆ ಪುಟ್ಟ ಮುತ್ತಿಟ್ಟು, ಹೀಗಲಾದರೂ ನಾನು ನಿಮ್ಮ ಮುಂದೆ ಇದ್ದೀನಿ ಅಂತ ಅರ್ಥವಾಯ್ತಾ ಎಂದು ಹುಬ್ಬೇರಿಸಿ ಪ್ರಶ್ನೆ ಮಾಡಿದಾಗ ವಾಸ್ತವಕ್ಕೆ ಬಂದಳು ಅಚ್ಚು. ಗಾಬರಿಯಲ್ಲಿ ಕ್ಯಾಬಿನ್ ಡೋರ್ ಕಡೆ ನೋಡಿದಳು. ಯಾರಾದರೂ ರಾಮ್ ಮಾಡಿದ ಕೆಲಸ ನೋಡಿದರೆ ಸುಮ್ಮನೆ ಗಾಸಿಪ್ ಆಗುವುದೆಂದು. ಇನ್ನು ಗಾಬರಿಯಲ್ಲಿ ನಿಂತಿದ್ದ ಮಡದಿಯ ನಡು ಬಳಸಿ ತನ್ನ ಸನಿಹಕ್ಕೆ ಎಳೆದುಕೊಂಡ ರಾಮ್, ಏನಾಯಿತು ಮುದ್ದು, ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿದ್ದೀರಾ ಎಂದು ಕೇಳಿದ. ಅವಳ ಗಾಬರಿಗೆ ಕಾರಣವೇನೆಂದು ತಿಳಿದಿದ್ದರೂ ಕೂಡ ಒಡನೆ ಅವನಿಂದ ದೂರ ಸರಿಯುವ ಪ್ರಯತ್ನ ಮಾಡಿದ ಅಚ್ಚು. ರಾಮ್, ಏನು ಮಾಡ್ತಾ ಇದ್ದೀರಾ ನೀವು? ಪ್ಲೀಸ್ ಬಿಡಿ ನನ್ನ. ಇದೇನು ನಮ್ಮ ಮನೆ ಅಂದುಕೊಂಡಿದ್ದೀರಾ ಹೇಗೆ? ಅದೆಲ್ಲ ಬಿಡಿ, ಇಲ್ಲಿ ನಿಮಗೇನು ಕೆಲಸ? ನಮ್ಮ ಬಾಸಿಗೂ ನಿಮಗೂ ಪರಿಚಯ ಇದೆಯಾ? ಮತ್ತು ನಮ್ಮ ಬಾಸ್ ಎಲ್ಲಿ? ನಮ್ಮ ಬಾಸ್ನ ಮೀಟ್ ಮಾಡೋದಕ್ಕೆ ಬಂದಿದ್ದರೆ ಮೀಟ್ ಮಾಡಿಕೊಂಡು ಹೋಗಬೇಕು ತಾನೆ. ನಮ್ಮ ಬಾಸ್ ಎಲ್ಲಿದ್ದಾರೆ? ಅವರೇನಾದರೂ ಈಗ ಇಲ್ಲಿಗೆ ಬಂದರೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ. ಪ್ಲೀಸ್ ರಾಮ್, ಸ್ವಲ್ಪ ನನ್ನಿಂದ ದೂರ ಸರಿದು ನಿಲ್ಲಿ ಎಂದು ಮನವಿ ಮಾಡುತ್ತಾ ಒಂದರ ಮೇಲೊಂದು ಪ್ರಶ್ನೆ ಮಾಡುತ್ತಿದ್ದ ಮಡದಿಯ ಮುಖಕ್ಕೆ ಗಾಳಿ ಊದಿದ ಅಷ್ಟೆ. ತನ್ನವನ ಬಿಸಿ ಉಸಿರಿನ ಸ್ಪರ್ಶಕ್ಕೆ ಒಮ್ಮೆಲೆ ಏರಿಳಿಯಿತು ಅವಳ ಹೃದಯ ಬಡಿತ. ರಾಮ್ ಮಾಡಿದ ಕೆಲಸಕ್ಕೆ ಮಾತು ಮರೆತಂತೆ ಅವನನ್ನೇ ಪಿಳಿಪಿಳಿ ಕಣ್ಣು ಬಿಡುತ್ತಾ ನಿಂತ ಅಚ್ಚು ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ ರಾಮ್, ಕೈ ನೋವು ಕಡಿಮೆಯಾಗಿದೆಯಾ ಎಂದು ಕೇಳಿದ. ಅವಳ ಕೈಯನ್ನು ನೋಡುತ್ತಾ, ಊತ ಕಡಿಮೆಯಾಗಿದ್ದರೂ ಸಹ ಕೈ ನೋವು ಸಂಪೂರ್ಣವಾಗಿ ವಾಸಿಯೇನೂ ಆಗಿರಲಿಲ್ಲ. ಅದು ತಿಳಿಯದೆ ನಿನ್ನೆ ಪೆಟ್ಟು ಬಿದ್ದಿದ್ದ ಜಾಗವನ್ನು ತುಸು ಜೋರಾಗಿ ಮುಟ್ಟಿ ನೋಡಿದ ರಾಮ್. ನೋವಿಗೆ ಮುಖ ಕಿವುಚಿದ ಅಚ್ಚು, ಇದನ್ನು ಕೇಳೋಕ್ಕೆ ಇಲ್ಲಿಯವರೆಗೆ ಬಂದಿದ್ದೀರಾ ಎಂದು ಸಿಡುಕಿದಳು. ಸಾರಿ, ಇನ್ನು ನೋವು ಹಾಗೇ ಇದೆಯಾ? ನೋವಿದ್ರೆ ಇನ್ನು 2 ದಿನ ಮನೆಯಲ್ಲಿದ್ದು ರೆಸ್ಟ್ ಮಾಡಬೇಕಾಗಿತ್ತು ತಾನೆ ಎಂದು ಅಕ್ಕರೆಯಿಂದ ಗದರಿದ ರಾಮ್ ಕೈಗಳು ಇನ್ನೂ ಅಚ್ಚು ನಡುವಿಗೆ ಮುಕ್ತಿ ಕೊಟ್ಟಿರಲಿಲ್ಲ. ರಾಮ್, ನನ್ನ ಪ್ರಶ್ನೆಗೆ ಇದಲ್ಲ ಉತ್ತರ. ನೀವು ಏನಕ್ಕೆ ಇಲ್ಲಿಗೆ ಬಂದಿದ್ದು? ನಮ್ಮ ಬಾಸ್ನ ಮೀಟ್ ಮಾಡೋದಕ್ಕಾ ಎಂದು ಹುಬ್ಬೇರಿಸಿ ಗಂಭೀರವಾಗಿ ಪ್ರಶ್ನೆ ಮಾಡಿದ ಅಚ್ಚು. ಸತ್ಯ ಕಣ್ಣ ಮುಂದೆ ಇದ್ದರೂ ಸಹ ಫೈಂಡ್ ಔಟ್ ಮಾಡಲು ಸೋತಳು. ನಿಮ್ಮ ಕೈ ನೋವು ವಾಸಿಯಾಗಿದೆ ಅಂತ ಮಾರ್ನಿಂಗ್ ಕೇಳಿಲ್ಲ, ಅದಕ್ಕೆ ತಿಳಿದುಕೊಂಡು ಹೋಗೋಣ ಅಂತ ಬಂದೆ ಎಂದ. ತನ್ನವಳನ್ನು ಗೋಳಾಡಿಸುವ ಅವಕಾಶ ಸಿಕ್ಕಿತು. ಅದನ್ನು ಕಳೆದುಕೊಳ್ಳಲು ಅವನು ತಯಾರಿರಲಿಲ್ಲ. ಅವನ ಕಡೆ ಹುರಿನೋಟ ಬೀರಿದ ಅಚ್ಚು, ಕಾಲ್ ಮಾಡಿ ಕೇಳಿದರೆ ಆಗ್ತಿರ್ಲಿಲ್ವಾ? ಇಷ್ಟು ಸಣ್ಣ ವಿಷಯಕ್ಕೆ ಇಲ್ಲಿಯವರೆಗೂ ಬರುವ ಅಗತ್ಯ ಇತ್ತಾ ಎಂದು ರೇಗಿದಳು. ನಿಮಗೆ ಸಣ್ಣ ವಿಷಯ ಇರ್ಬೋದು, ಬಟ್ ನನಗಲ್ಲ ಎಂದನು. ಆಯಿತು ಬಿಡಿ ನನ್ನ, ಯಾರಾದರೂ ಕ್ಯಾಬಿನೊಳಗೆ ಬಂದರೆ ತಪ್ಪು ತಿಳಿಯುತ್ತಾರೆ ಎಂದು ಜೋರು ಮಾಡಿದಳು. ಡೋರ್ ನಾಕ್ ಮಾಡದೆ ಯಾರೂ ಬರುವುದಿಲ್ಲ, ಸುಮ್ಮನಿರಿ ನೀವು ಎಂದು ಗದರಿದ. ರಾಮ್ ಎಂದಳು ಅಸಹನೆಯಿಂದ. ಹೇಳಿ ಮುದ್ದು ಎಂದನು ಪ್ರೀತಿಯಿಂದ. ಯಾವ ರೀತಿ ತನ್ನವನಿಂದ ತಪ್ಪಿಸಿಕೊಳ್ಳುವುದೆಂದು ತೋಚದೆ ಪೇಚಾಡಿಕೊಂಡಳು ಅಚ್ಚರಿ. ಅವಳ ಫಜಿತಿ ಕಂಡು ತನ್ನೊಳಗೆ ನಕ್ಕು, ಲಂಚ್ ಬ್ರೇಕ್ ಟೈಮ್ ಆಯಿತು, ಊಟ ಮಾಡೋಣವಾ ಎಂದು ಕೇಳಿದ ಅವಳಿಂದ ದೂರ ಸರಿಯುತ್ತ. ದೊಡ್ಡ ಕಣ್ಣ ಬಿಟ್ಟ ಅಚ್ಚು, ತಲೆ ಏನಾದರೂ ಕೆಟ್ಟಿದೆಯಾ ಎಂದು ಕೇಳಿದಳು ಕಿರಿಕಿರಿಯಿಂದ. ನಿಮ್ಮನ್ನು ನೋಡಿದ ಮೊದಲನೇ ದಿನ ಹೃದಯ ಕೆಟ್ಟಿತ್ತು, ಆಮೇಲೆ ಅಲ್ವಾ ತಲೆ ಕೆಟ್ಟು ನಿಮ್ಮನ್ನು ಮದುವೆಯಾಗಿದ್ದು ಎಂದು ಗೊಣಗಿದ. ಬಟ್ ಅಚ್ಚುಗೆ ಅವನ ಗೊಣಗುವಿಕೆ ಕೇಳಿಸಲಿಲ್ಲ. ರಾಮ್ ಏನಾದರೂ ಹೇಳಿದ್ರಾ ಎಂದು ನೀವು ಕೇಳುವಾಗ ಕ್ಯಾಬಿನ್ ಡೋರ್ ನಾಕ್ ಮಾಡಿದ ಸದ್ದಾಯಿತು. ತುಸು ನರ್ವಸ್ ಆದ ಅಚ್ಚು ತನ್ಮುಂದೆ ಇದ್ದ ರಾಮ್ ಕಡೆ ನೋಡಿದಳು. ಬಟ್ ರಾಮ್ ಅವಳ ನೋಟ ಇಗ್ನೋರ್ ಮಾಡಿ ಕಮಿನ್ ಎಂದಾಗ ಒಳ ಬಂದವರನ್ನು ಕಂಡು ಮತ್ತೊಮ್ಮೆ ಶಾಕ್ ಆದಳು ಅಚ್ಚರಿ. ಹಾಯ್ ಅತ್ತಿಗೆ ಎಂದು ನಸುನಗುತ್ತಾ ಕೈಯಲ್ಲಿ ಊಟದ ಕ್ಯಾರಿಯರ್ ಹಿಡಿದು ಒಳ ಬಂದ ಅಂಕಿತ್ನ ಕಂಡು
ಅಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗದೆ ತಲೆ ಚಿಟ್ಟು ಹಿಡಿದಂತಾಯಿತು. ಅಂಕಿತ್, ನೀವೇನು ಮಾಡ್ತಿದ್ಯಾ ಇಲ್ಲಿ ಎಂದು ಕೇಳಬೇಕೆನ್ನುವತ್ತಿಗೆ, ಅಣ್ಣ, ನೀನು ಹೇಳಿದ ಆಯಿಂಟ್ಮೆಂಟ್ ಡ್ರೈವರ್ ತಂದುಕೊಟ್ಟು ಹೋದ ಎಂದನು. ತನ್ನವನ ಸನಿಹ ಬಂದ ಅಚ್ಚು, ರೀ, ಏನು ನಡೆಯುತ್ತಿದೆ ಇಲ್ಲಿ? ನೀವಿಬ್ಬರು ಒಟ್ಟಿಗೆ ಏನು ಮಾಡ್ತಿದ್ದೀರಾ? ಅಂಕಿತ್ ಹೇಳ್ತಿರೋದೇನು ಎಂದು ಸಣ್ಣ ಧ್ವನಿಯಲ್ಲಿ ಕೇಳಿದಾಗ ಅವಳ ಟೀ ಶರ್ಟ್ ಮೇಲಿದ್ದ ತಮ್ಮ ಕಂಪನಿಯ ಲೋಗೋ ತೋರಿಸಿದ ರಾಮ್. ತಾನು ತೊಟ್ಟಿದ್ದ ಕಂಪನಿಯ ಡ್ರೆಸ್ ಕೋಡ್ ಮೇಲಿದ್ದ ಲೋಗೋ ಕಡೆ ಒಮ್ಮೆ, ತನ್ನವನ ಕಡೆ ಒಮ್ಮೆ ನೋಡಿದ ಅಚ್ಚುಗೆ ತಲೆ ಸುತ್ತಿದಂತಾಯಿತು. ಅವಳು ಇಷ್ಟು ದಿನ ಕೆಲಸ ಮಾಡುತ್ತಿದ್ದದ್ದು ರಾಮ್ ಕಂಪನಿಯಲ್ಲಿ ಎನ್ನುವ ಸತ್ಯವನ್ನು ಅರಗಿಸಿಕೊಳ್ಳಲು ಅವಳಿಂದ ಆಗಲಿಲ್ಲ. ರಾಮ್ನ ಮದುವೆಯಾಗಿ ಹತ್ತಿರ 1 ತಿಂಗಳಾಗ್ತಾ ಬಂದಿದ್ರೂ ಸಹ ಅವನ ಬಿಸ್ನೆಸ್ ಬಗ್ಗೆ ಚೂರಾದರೂ ತಿಳಿಯುವ ಮನಸ್ಸು ಮಾಡಿರಲಿಲ್ವಲ್ಲ. ತನ್ನ ಅತ್ತಿಗೆಯ ಮುಖದಲ್ಲಿನ ಗೊಂದಲವನ್ನು ಗಮನಿಸಿದ ಅಂಕಿತ್ ತಾನೀಗ ಅಲ್ಲಿರುವುದು ಸರಿ ಕಾಣದೆ, ಅಣ್ಣ, 5 ನಿಮಿಷ ಬಂದೆ ನಾನು ಎಂದು ಹೊರಗಡೆ ಹೋದ. ಅಚ್ಚು ಕೌಚ್ ಬಳಿ ಕರೆದುಕೊಂಡು ಬಂದು ಕೂರಿಸಿದ ರಾಮ್ ಅವಳಿಗೆ ನೀರು ಕುಡಿಸಿ ಅವಳ ಪಕ್ಕದಲ್ಲೇ ಕುಳಿತವನು. ಮುದ್ದು, ನೀವು ವರ್ಕ್ ಮಾಡ್ತಿರೋದು ನಮ್ಮ ಕಂಪನಿಯಲ್ಲಿ, ನಿಮ್ಮ ಬಾಸ್ ನಾನೇ ಎಂದಾಗ 2 ನಿಮಿಷ ಮೌನವಾಗಿ ಉಳಿದು ಬಿಟ್ಟಳು ಅಚ್ಚು. ಸಣ್ಣ ಊಹೆ ಸಹ ಇರಲಿಲ್ಲ ರಾಮ್ ತಾನು ಕೆಲಸ ಮಾಡ್ತಿದ್ದ ಕಂಪನಿಯ ಮಾಲೀಕ ಇರಬಹುದು ಎಂದು. ರಾಮ್, ಯಾಕೆ ನೀವು ನನಗೆ ಈ ವಿಷಯ ಮೊದಲೇ ಹೇಳಿಲ್ಲ ಎಂದವಳ ಮುಖದಲ್ಲಿ ಸಿಟ್ಟು ತುಂಬಿಕೊಂಡಿತು. ನಮಗೆ ಪರಿಚಯವಾಗಿ 2 ತಿಂಗಳಾಗಿದೆ. ನಾವಿಬ್ಬರು ಗಂಡ ಹೆಂಡತಿಯಾಗಿ ಹೆಚ್ಚು ಕಡಿಮೆ 1 ತಿಂಗಳಾಗ್ತಾ ಬಂತು. ಯಾವತ್ತಾದರೂ ನೀವು ನನ್ನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೀರಾ? ಅರ್ಧ ಗಂಟೆ ನಾವಿಬ್ಬರ ಪರ್ಸನಲ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುವ ದೊಡ್ಡ ಮನಸ್ಸು ಮಾಡಿದ್ದೀರಾ ಎಂದವಳನ್ನೇ ಪ್ರಶ್ನೆ ಮಾಡಿದಾಗ ಮುಖ ಇಳಿಸಿದ ಅಚ್ಚು ಸಾರಿ ಎಂದಳು ಮುಖ ಊದಿಸಿ. ರಾಮ್ ನಸುನಕ್ಕು, ಪರವಾಗಿಲ್ಲ, ಬನ್ನಿ ಊಟ ಮಾಡೋಣ. ನಾವಿಬ್ಬರು ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಳ್ಳುವುದಕ್ಕೆ ಜೀವನ ಪೂರ್ತಿ ಸಮಯ ಇದೆ. ಆ್ಯಂಡ್ ಇದು ನಮ್ಮದೇ ಕಂಪನಿ. ಅಂಕಿತ್ ಕೆಲಸ ಕಲಿಯುವುದಕ್ಕಾಗಿ ಸ್ವಲ್ಪ ದಿನದಿಂದ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾನೆ ಎಂದು ಹೊರಗಡೆ ಹೋದ ತನ್ನ ತಮ್ಮನಿಗೆ ಕಾಲ್ ಮಾಡಿ ಬರಲು ಹೇಳಿದ. ಅಚ್ಚುಗೆ ಇನ್ನೂ ಅದನ್ನೆಲ್ಲ ನಂಬಲು ತುಸು ಕಷ್ಟವಾಯಿತು. ಅದರ ಬಗ್ಗೆ ಯೋಚಿಸ್ತಾ ಕುಳಿತಾಗ, ಮುದ್ದು ಬನ್ನಿ, ಬೆಳಿಗ್ಗೆ ಅರ್ಜೆಂಟ್ನಲ್ಲಿ ತಿಂಡಿ ಸಹ ಮಾಡದೆ ಆಫೀಸ್ಗೆ ಬಂದಿದ್ದೀವಿ, ನಾನು ಮತ್ತು ಅಂಕಿತ್ ಎಂದದು ಕೇಳಿ ಇನ್ನಷ್ಟವರನ್ನು ಹಸಿವಿನಲ್ಲಿಡಲು ಇಚ್ಛಿಸದೆ ಕ್ಯಾರಿಯರ್ ಹಿಡಿದು ಹೋಗುತ್ತಿದ್ದ ರಾಮ್ ಹಿಂದೆ ನಡೆದಳು. ರಾಮ್ ಕ್ಯಾಬಿನ್ಗೆ ಹೊಂದಿಕೊಂಡಿದ್ದ ರೂಮಿಗೆ ಬಂದ ಅಚ್ಚು ಅಚ್ಚರಿಂದ ಕಣ್ಣರಳಿಸಿ ನೋಡಿದಳು. ಲಿವಿಂಗ್ ಏರಿಯಾ, ಡೈನಿಂಗ್ ಹಾಲ್, ಪ್ರೈವೇಟ್ ರೂಮ್ ಸಹ ಒಳಗೊಂಡಿದ್ದ ರೂಮ್ ಕಂಡು ಅವಳು ಮೌನವಾದಳು. ಅಂಕಿತ್ ಬಂದು ಕೈ ತೊಳೆದು ಊಟಕ್ಕೆ ಕುಳಿತು ತಾನೇ ಬಡಿಸಿಕೊಳ್ಳುವಾಗ, ನಾನೇ ಬಡಿಸ್ತೀನಿ ಅಂಕಿತ್ ಎಂದು ಅಂಕಿತ್ ಜೊತೆ ರಾಮ್ಗೂ ಸಹ ಊಟ ಬಡಿಸಿದಳು. ಇನ್ನು ಸುತ್ತಲೂ ನೋಡುತ್ತಾ ನಿಂತಿದ್ದ ಹೆಣ್ಣನ್ನು ಕಂಡು, ಅತ್ತಿಗೆ, ನೀವು ಊಟಕ್ಕೆ ಕುಳಿತುಕೊಳ್ಳಿ, ಅಮ್ಮ ನಿಮಗೂ ಸಹ ಊಟ ಕೊಟ್ಟು ಕಳಿಸಿದ್ದಾರೆ ಎಂದಾಗ, ಪರವಾಗಿಲ್ಲ, ನೀವು ಮಾಡಿ ಎನ್ನಬೇಕು ಎಂದು ಬಾಯಿ ತೆರೆಯುವ ಮುನ್ನವೇ ಸುಮ್ಮನೆ ಕುಳಿತುಕೊಂಡು ಊಟ ಮಾಡಿ ಎಂದು ಕಣ್ಣಿನಲ್ಲಿ ಆಜ್ಞೆ ಮಾಡಿದ ರಾಮ್. ನೋ ಹೇಳುವ ಧೈರ್ಯವಿಲ್ಲದೆ ಊಟಕ್ಕೆ ಕುಳಿತಳು. 3 ಜನ ಏನೂ ಮಾತನಾಡದೆ ಊಟ ಮುಗಿಸಿದರು. ಅಂಕಿತ್ ತನ್ನ ಕೆಲಸ ನೋಡಲು ಹೋದರೆ ರಾಮ್ ತನ್ನ ಕುರ್ಚಿಯಲ್ಲಿ ಕುಳಿತು ಕೆಲಸ ಮಾಡತೊಡಗಿದ. ಅಚ್ಚು ಕ್ಯಾರಿಯರ್ ಬಾಕ್ಸ್ ತೊಳೆದು, ರಾಮ್, ನಾನು ಹೋಗ್ಲಾ ಎಂದು ಕೇಳಿದಾಗ, ಬೇಡ, ಮನೆಗೆ ಹೋಗೋಣ, ನಿಮ್ಮ ಕೈ ನೋವು ಇನ್ನೂ ವಾಸಿಯಾಗಿಲ್ಲ. ಆ್ಯಂಡ್ ನಿಮ್ಮ ಬಂಗಾರಿ ತುಂಬ ಹಠ ಮಾಡ್ತಿದ್ದಾನೆ. ಅಮ್ಮ ಕಾಲ್ ಮಾಡಿ ಹೇಳಿದರು, ಭುವನ ಟ್ಯೂಷನ್ ಕ್ಲಾಸ್ ಇದೆ, ನಾನು ಬರೋದು ಸಂಜೆ ಆಗುತ್ತೆ ಅಂತ ಹೇಳಿದಾಳಂತೆ ಎಂದಾಗ ಬೆಳಿಗ್ಗೆ ಬೇಕಂತಲೇ ಆರವನ್ನ ಮಾತನಾಡಿಸದೆ ಬಂದಿದ್ದು ನೆನಪಾಗಿ ಬೇಸರವಾಯಿತು. ನೆನ್ನೆ ರಾಮ್ ಫ್ರೆಂಡ್ಸ್ ಬಂದರು ಎಂದು ತನ್ನನ್ನು ಇಗ್ನೋರ್ ಮಾಡಿದ ಎಂದು ಸಣ್ಣ ಮಗುವಿನ ಮೇಲೆ ಮುನಿಸಿಕೊಂಡಿದ್ದಳು ಅಚ್ಚು. ಸರಿ, ನಾನು ಮನೆಗೆ ಹೋಗ್ತೀನಿ ಎಂದು ಅಲ್ಲಿಂದ 2 ಹೆಜ್ಜೆ ಇಟ್ಟವಳನ್ನು ತಡೆದ ರಾಮ್. ನಾನು ನಿಮ್ಮ ಜೊತೆ ಬರ್ತೀನಿ, 10 ನಿಮಿಷ ವೇಟ್ ಮಾಡಿ ಎಂದಾಗ ಸರಿ ಎಂದು ತಲೆ ಆಡಿಸಿ ಅಲ್ಲೇ ಒಂದು ಕಡೆ ನಿಂತು ಲೋಹಿಗೆ ಮೆಸೇಜ್ ಮಾಡಿ ತಾನು ಮನೆಗೆ ಹೋಗುತ್ತಿರುವುದಾಗಿ ಹೇಳಿದಳು. ಹೇಳಿದಂತೆ 10 ನಿಮಿಷದಲ್ಲಿ ತನ್ನ ವರ್ಕ್ ಮುಗಿಸಿ ಅಚ್ಚು ಜೊತೆ ಮನೆಗೆ ಬಂದಿದ್ದ ರಾಮ್. ನಿಜಕ್ಕೂ ತನ್ನ ಅಮ್ಮನಿಗಾಗಿ ಬಹಳವೇ ರಂಪ ಮಾಡಿದ್ದ ಪುಟ್ಟ ಆರವ್ 10 ಕಣ್ಣು ಕೆಂಪು ಮಾಡಿಕೊಂಡಿದ್ದ ಮಗನನ್ನು ಕಂಡು ಅವಳಿಗಾದ ಸಂಕಟ ಅಷ್ಟಿಷ್ಟಲ್ಲ. ತಾನು ಜನ್ಮ ಕೊಟ್ಟ ಮಗು ಆಗಿದ್ದರೆ ಅವನನ್ನು ಬಿಟ್ಟು ಹೀಗೆ ಕೆಲಸಕ್ಕೆ ಹೋಗ್ತಿದ್ದೇನಾ ಎಂದೆನಿಸದೇ ಇರಲಿಲ್ಲ. ಆಫೀಸ್ನಿಂದ ಬಂದ ಕೂಡಲೇ ಮಗುವನ್ನು ತನ್ನ ತೋಳಿಗೆ ಎತ್ತಿಕೊಳ್ಳಲು ಹೋಗುತ್ತಿದ್ದ ಮಡದಿಯನ್ನು ಗಮನಿಸಿದ ರಾಮ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಬಂದು ಮಗುವನ್ನು ಎತ್ತಿಕೊಳ್ಳಿ ಎಂದು ಆಜ್ಞೆ ಹೊರಡಿಸಿದ. ತನ್ನ ಅಜ್ಜಿಯ ಮಡಿಲಿನಲ್ಲಿ ಕುಳಿತು ಬಿಕ್ಕಳಿಸ್ತಿದ್ದ ಮಗನನ್ನು ಕಾಣುತ್ತಾ,
ಈಗಲೂ ಸಹ ಸ್ವಚ್ಛತೆ ಬಗ್ಗೆ ಮಾತನಾಡುತ್ತಿರುವ ರಾಮ್ನ ಕಂಡು ತಲೆ ಚಚ್ಚಿಕೊಳ್ಳಬೇಕು ಅನಿಸಿತ್ತು ಅಚ್ಚುಗೆ. ಬಂಗಾರಿ, 10 ನಿಮಿಷ ಬಂದೆ ಕಣೋ ಎಂದು ಸಮಾಧಾನ ಮಾಡಿ ಅವಸರದಲ್ಲಿ ರೂಮಿಗೆ ಹೋದಳು ಅಚ್ಚು. ರಾಮ್ ಅಚ್ಚುಗೆ ಅವಳು ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋದು ಅಂತ ಹೇಳಿದ್ಯಾ ಎಂದು ಕೇಳಿದ ತನ್ನಮ್ಮನಿಗೆ. ಹೇಳಿದ್ದೀನಿ ಅಮ್ಮ, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗಬೇಕು ಎಂದು ರೂಮಿಗೆ ನಡೆದ. ಅಷ್ಟರಲ್ಲಿ ಅಚ್ಚು ಸಹ ಬಟ್ಟೆ ಬದಲಾಯಿಸಿ ಮುಖ ತೊಳೆದು ಬಂದಿದ್ದಳು. ರಾಮ್ ಇನ್ನೂ ಆಫೀಸ್ಗೆ ಹೋಗದೆ ಮನೆಯಲ್ಲಿರುವುದು ಕಂಡು, ರೀ ಮತ್ತೆ ಆಫೀಸ್ಗೆ ಹೋಗೋದಿಲ್ವಾ ಎಂದು ಗೊಂದಲದಲ್ಲಿ ಕೇಳಿದಳು. ಅವಳು ತನ್ನನ್ನು ಮನೆಗೆ ಡ್ರಾಪ್ ಮಾಡಲು ಬಂದಿದ್ದಾನೆ ಎಂದು ತಿಳಿದಿದ್ದಳಲ್ಲ. ಇಲ್ಲ ಮುದ್ದು, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಎಂದವನಿಗೆ ಟೀ ಕಾಫಿ ಏನಾದರೂ ಮಾಡಿ ಕೊಡಬೇಕಾ ಎಂದು ಕೇಳಿದಳು. ಅಚ್ಚರಿಯಿಂದ ಉಬ್ಬೇರಿಸಿದ ರಾಮ್. ಹೆಂಡತಿ ಇಷ್ಟೊಂದು ಪ್ರೀತಿಯಿಂದ ಕೇಳಿದರೆ ನೋ ಹೇಳುವುದಕ್ಕೆ ಆಗುತ್ತಾ? ಕಾಫಿ ಟೀ ಬೇಡ, ತನ್ನಗೆ ಆರೆಂಜ್ ಜ್ಯೂಸ್ ಮಾಡಿಕೊಡಿ, ಮಿನಿಮಮ್ ಕೋಲ್ಡ್ ಸಾಕು, ಜಾಸ್ತಿ ಐಸ್ ಯೂಸ್ ಮಾಡಬೇಡಿ ಎಂದವನಿಗೆ ಸರಿ ಎಂದು ತಲೆಯಾಡಿಸಿ ಹೋದಳು. ಅಚ್ಚು ಮೊದಲು ತನ್ನ ಮಗನನ್ನು ಸಮಾಧಾನ ಮಾಡಿ ಒಂದಿಷ್ಟು ಹೊತ್ತು ಅವನನ್ನು ಮುದ್ದಾಡಿ ನಗಿಸಿ ತದನಂತರ ರಾಮ್ ಹೇಳಿದ ರೀತಿ ಜ್ಯೂಸ್ ಮಾಡಿಕೊಂಡು ಹೋಗಿ ಕೊಟ್ಟಳು. ರಾಮ್ ಜ್ಯೂಸ್ ಕುಡಿದು ಅವಸರದಲ್ಲಿ ಅದೆಲ್ಲಿಗೋ ಹೊರಟ. ಅತ್ತೆ, ನೀವು ಸಹ ನಿಮ್ಮ ಮಗನ ಜೊತೆ ಸೇರಿಕೊಂಡ್ರಿ, ನಾನು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋದು ಅಂತ ಗೊತ್ತಿದ್ರೂ ಹೇಳಲೇ ಇಲ್ಲ ಅಲ್ವಾ ಎಂದು ಮುನಿಸಿನಿಂದ ಕೇಳಿದಾಗ, ರಾಮ್ ನನ್ನ ತಡೆದಿದ್ದ ಪುಟ್ಟ, ಅದಕ್ಕೆ ನಾನು ಹೇಳಿಲ್ಲ. ಯಾಕೆ, ಏನಾದರೂ ಸಮಸ್ಯೆ ಆಯಿತಾ ಎಂದಾಗ, ಹಾಗೆಲ್ಲ ಏನೂ ಇಲ್ಲ ಎಂದವಳಿಗೆ ಏನೋ ನೆನಪಾಗಿ, ಅತ್ತೆ ನಾನು ಆರವನನ್ನು ಮಲಗಿಸ್ತೀನಿ, ನೀವು ಹೋಗಿ ರೆಸ್ಟ್ ಮಾಡಿ ಎಂದಳು. ಬೆಳಿಗ್ಗೆಯಿಂದ ಮೊಮ್ಮಗನನ್ನು ಸುಧಾರಿಸಿ ಸುಸ್ತಾಗಿರುತ್ತಾರಲ್ಲ. ಆರತಿಯವರು ಸಹ ಓಕೆ ಹೇಳಿ ತಮ್ಮ ರೂಮಿಗೆ ಹೋದರು. ಅಚ್ಚು ಆಡುತ್ತಿದ್ದ ಮಗನನ್ನು ಕರೆದುಕೊಂಡು ತನ್ನ ರೂಮಿಗೆ ಬಂದಾಗ ರಾಮ್ ಬೆಡ್ ಮೇಲಿಟ್ಟಿದ್ದ ಫೈಲ್ ಕಾಣಿಸಿತು. ಮಗನನ್ನು ಬೆಡ್ ಮೇಲೆ ಬಿಟ್ಟು ಆರವ್ ಅದನ್ನು ಕೈಗೆತ್ತಿಕೊಂಡು ಹಾಳು ಮಾಡುವ ಮುನ್ನ ತನ್ನ ಕೈಗೆತ್ತಿಕೊಂಡು ನೋಡಿದಳು. ಆರವ್ ಎಂದು ಫೈಲ್ ಮೇಲೆ ಬರೆದಿದ್ದನ್ನು ಕಂಡು ಆರವ್ ಬಗ್ಗೆ ತಿಳಿಯುವ ಕುತೂಹಲ ಮೂಡಿತು. ಇದರಲ್ಲಿ ಅವನ ತಾಯಿಗೆ ಸಂಬಂಧಪಟ್ಟ ವಿಷಯ ಏನಾದರೂ ಇರಬಹುದಾ ಎಂದು ಯೋಚಿಸಿದ ಅಚ್ಚು ತಡ ಮಾಡದೆ ಅದರಲ್ಲಿ ಏನಿದೆ ಎಂದು ಓಪನ್ ಮಾಡಿ ನೋಡಲು ಮುಂದಾದಾಗ, ಮುದ್ದು ಏನು ಮಾಡ್ತಾ ಇದ್ದೀರಾ ಎಂದವನ ಕಂಚಿನ ಕಂಠಕ್ಕೆ ಬೆಚ್ಚಿ ಬಿದ್ದ ಹೆಣ್ಣಿನ ಕೈಯಲ್ಲಿದ್ದ ಫೈಲ್ ನೆಲ ಸೇರಿತು. ಕಥೆ ಮುಂದುವರಿಯುತ್ತದೆ.